ವಾರ್ ಝೋನ್ ಇಂದ ಇನ್ನೊಂದಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಅಮೃತಸರದಲ್ಲಿ ಪಾಕ್ ಮಿಸೈಲ್ ನಿಷ್ಕ್ರಿಯಗೊಳಿಸಲಾಗಿದೆ. ಪಾಕ್ ದಾಳಿಗೆ ಸೇನಾಪಡೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಪಾಕ್ನ ಮಿಸೈಲ್ ಅನ್ನು ನಿಷ್ಕ್ರಿಯಗೊಳಿಸಿದೆ ಸೇನೆ. ಪಂಜಾಬ್ನ ಅಮೃತಸರದಲ್ಲಿ ಮತ್ತೆ ರಣಬೇಟೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ದಾಳಿಗೆ ಪ್ರಯತ್ನ ಪಡ್ತಾ ಇದೆಯೇ ಹೊರತು ಯಾವುದು ಕೂಡ ಸಕ್ಸಸ್ ಆಗಿರುವಂತದಿಲ್ಲ. ಅಮೃತಸರದಲ್ಲಿ ಮಿಸೈಲ್ ಅನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಪಾಕ್ ದಾಳಿಗೆ ಸೇನಾಪಡೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ನಮ್ಮ ಜೊತೆ ಸುದರ್ಶನ ಚಕ್ರದಂತಹ ಅದರ ಜೊತೆಗೆ ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ ಇರಬೇಕಾದ್ರೆ ಭಯ ಯಾಕೆ ಅನ್ನೋ ರೀತಿಯಾಗಿ ಕಾಣ್ತಾ ಇದೆ. ಗಮನಿಸ್ತಾ ಇದ್ದೀರಲ್ಲ ನೀವು ದೃಶ್ಯದಲ್ಲಿ, ಪಾಕ್ನ ಮಿಸೈಲ್ ಅನ್ನ ನಿಷ್ಕ್ರಿಯಗೊಳಿಸಿದೆ ಸೇನೆ. ಅದರ ಡೆಬ್ರಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪಂಜಾಬ್ನ ಅಮೃತಸರದಲ್ಲಿ ರಣಬೇಟೆಯನ್ನಾಡಿದೆ ಸೇನೆ. ಪಂಜಾಬ್ನ ಅಮೃತಸರ ಭಾಗಕ್ಕೆ ದಾಳಿಗೆ ಪ್ರಯತ್ನ ಆಗಿದೆ. ಗಮನಿಸ್ತಾ ಇದ್ದೀರಲ್ಲ, ಈ ಕ್ಷಣಕ್ಕೆ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ಗಳು ಬರ್ತಾ ಇದೆ. ಪಾಕ್ನ ಮಿಸೈಲ್ ಅನ್ನ ಸೇನೆ ನಿಷ್ಕ್ರಿಯಗೊಳಿಸಿದೆ. ಡ್ರೋನ್ ಅಟ್ಯಾಕ್ಗಳು ಫೇಲ್ ಆಯಿತು, ಮಿಸೈಲ್ ಅಟ್ಯಾಕ್ಗಳು ಫೇಲ್ ಆಗ್ತಾ ಇದೆ. ಅಂತಹ ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಬಳಿ ಇದೆ. ಇನ್ನು ಈ ಮಿಸೈಲ್ಗಳನ್ನ ಹೊಡೆದುರುಳಿಸಿದ ನಂತರದಲ್ಲೂ ಕೂಡ ಜೀವಂತವಾಗಿದ್ದು ಅದನ್ನ ನ್ಯೂಟ್ರಲೈಸ್ ಮಾಡುವಂತ ಪ್ರಕ್ರಿಯೆಗಳಾಗಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇಲ್ಲೂ ಕೂಡ ಹಾಗೆ ಆಗಿದೆ. ಮಿಸೈಲ್ ಅನ್ನ ನಿಷ್ಕ್ರಿಯಗೊಳಿಸಿದೆ ಸೇನೆ. ಆ ಬ್ಲಾಸ್ಟ್ ಏನಾಗುತ್ತಲ್ಲ ಅದು ನಿಷ್ಕ್ರಿಯಗೊಳಿಸುವಂತ ಒಂದು ಪ್ರಕ್ರಿಯೆ. ಅದಾದ ನಂತರ ಅದರ ಪಳೆಯುಳಿಕೆ ಗ್ರೌಂಡ್ ನಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಇದು ಅಮೃತಸರದ ಮೇಲೆ ಮತ್ತೊಮ್ಮೆ ಆಗಿರುವಂತಹ ದಾಳಿ. ಪೂಂಚ್ ಭಾಗದಲ್ಲಿ ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇದೆ. ಇಲ್ಲಿ ಅಮೃತಸರದ ಮೇಲೆ ಆಗಿದ್ದಂತಹ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದೆ ಭಾರತ. ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಟಾಕಿ ಅಂಗಡಿಗಳನ್ನ ಬಂದ್ ಮಾಡುವಂತೆ ಆದೇಶವನ್ನ ಕೊಡಲಾಗಿದೆ. ಪಟಾಕಿ ಹೊಡೆಯೋ ಹಾಗಿಲ್ಲ, ಪಟಾಕಿ ಖರೀದಿ ಮಾಡೋ ಹಾಗಿಲ್ಲ. ಮುಂದಿನ ಆದೇಶದವರೆಗೂ ಕೂಡ ಪಟಾಕಿಯನ್ನ ಮಾರಾಟ ಮಾಡೋದಕ್ಕೆ ಬ್ರೇಕ್ ಹಾಕಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜೈಸಲ್ಮೇರ್ ಜಿಲ್ಲಾಡಳಿತದಿಂದ ಖಡಕ್ ಆದಂತಹ ಆದೇಶ. ಸಂಘರ್ಷದ ಸಮಯ ಇದು. ಪ್ರತಿಯೊಂದು ಕೂಡ ಸಂಪರ್ಕವಾಗಿ ನಾವು ಅದರ ಮೇಲೆ ಗಮನವನ್ನ ಕೊಡಬೇಕಾಗತ್ತೆ. ಹಾಗಾಗಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಟಾಕಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಪಟಾಕಿ ಅಂಗಡಿಗಳಲ್ಲಿ ಬಂದ್ ಮಾಡಿ ಮಾರಾಟ ಮಾಡೋ ಹಾಗಿಲ್ಲ ಅನ್ನುವಂತಹ ಖಡಕ್ ಆದಂತಹ ಸಂದೇಶ. ಜೊತೆಗೆ ಡ್ರೋನ್ ಹಾರಾಟ, ಗುಜರಾತ್ನಲ್ಲಿ ಡ್ರೋನ್ ಹಾರಾಟಕ್ಕೆ ನಿರ್ಬಂಧ. ಯಾವುದೇ ಸಮಾರಂಭ ಇರಲಿ, ಚಿತ್ರೀಕರಣ ಇರಲಿ, ಆ ಸಂದರ್ಭದಲ್ಲಿ ಡ್ರೋನ್ ಹಾರಿಸೋ ಹಾಗಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಮಿಸ್ಲೀಡಿಂಗ್ ಆಗಬಾರ್ದು, ಕನ್ಫ್ಯೂಷನ್ಸ್ ಆಗಬಾರ್ದು ಈ ಸಂದರ್ಭದಲ್ಲಿ. ಹಾಗಾಗಿ ಈ ಸಭೆ ಸಮಾರಂಭಗಳಿಗೆ ಡ್ರೋನ್ ಬಳಕೆ ಮಾಡುವಂಥದ್ದು ಈಗ ಸಾಮಾನ್ಯ ಆಗ್ಬಿಟ್ಟಿದೆ. ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಆದೇಶವನ್ನ ಕೊಡಲಾಗ್ತಾ ಇದೆ. ಹಾಗೆ ಮತ್ತೋರ್ವ ಅತಿಥಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ನೀಲಕಂಠ ಪಿಯಾರ್ ಅವರು. ಸರ್ ನಮಸ್ತೆ. ಈಗ ನಿಜಕ್ಕೂ ನಡೀತಾ ಇರುವಂತಹ ಸಂಘರ್ಷವನ್ನ ನಾವು ನೋಡ್ತಾ ಇದ್ದೀವಿ. ಇಷ್ಟು ದಿನದವರೆಗೆ ಭಾರತ ಎಷ್ಟು ಸನ್ನದ್ಧ ಆಗಿದೆ, ನಮ್ಮ ಬಳಿ ಏನೇನಿದೆ ಅನ್ನೋದ್ರ ಬಗ್ಗೆ ಮಾತು ಕೇಳ್ತಾ ಇದ್ವಿ. ಈಗ ಆಕ್ಟ್ ನೋಡ್ತಾ ಇದ್ದೀವಿ ಅಂತ. ಈ ಸುಮಾರು ಇದರಲ್ಲಿ ಅವರಿಗೆ ಅವಕಾಶವನ್ನು ಬಹಳ ಸಮಯದಿಂದ ಕೊಡ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ಇದುವರೆಗೆ ತಾಳ್ಮೆ ಅಂದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತ ಒಂದು ಇದಕ್ಕೆ ಬಂತು. ಆದರೆ ಈ ದಿವಸ 140 ಕೋಟಿ ಜನರ ಒಂದು ಆಸೆ ಏನಿದೆ ಅದು ಈಡೇರಿಸುವ ಸಮಯ ಬಂದಿದೆ. ಯಾಕೆಂದ್ರೆ ಹೇಳಿ ಸರ್. ರೈಟ್, ಮಾತನಾಡಿ. ಹೌದು, ಈ ಸೂಲಿಬೆಲೆ ಅವರು ಹೇಳಿದಾಗೆ ಇದರಲ್ಲಿ ಬಹಳಷ್ಟು ಅವಕಾಶಗಳನ್ನ ಅವರಿಗೆ ಕೊಟ್ಟಿದ್ದೀವಿ. ಅವಕಾಶಗಳನ್ನ ಅವರು ಉಳಿಸ್ಕೊಳ್ಳಿಲ್ಲ. ಇವತ್ತು 140 ಕೋಟಿ ಜನರ ಮನದಲ್ಲಿ ಒಂದೇ ಇಲ್ಲ. ಇಷ್ಟವರೆಗೆ ಅವರಿಗೆ ಅವಕಾಶನ ಕೊಟ್ಟಾಯ್ತು, ಇನ್ನು ಅವಕಾಶನ ಕೊಡಬೇಡಿ. ಅವರೇನೋ ಚಿಕ್ಕ ಪುಟ್ಟ ಇದನ್ನು ನಾವು ಡ್ರೋನ್ ಹೊಡಿತೀವಿ ಆ ರೀತಿ ಈ ರೀತಿ ಮಾಡ್ತಿದ್ದಾರೆ. ಬಟ್ ನಮ್ಮ ಸೇನೆ ಎಷ್ಟು ಬಲಿಷ್ಠವಾಗಿ ಅಂದ್ರೆ ಲಾಸ್ಟ್ ಮೂಮೆಂಟ್ ವರೆಗೆ ಅವ್ರನ್ನು ಜಾಸ್ತಿ ಟೈಮ್ ಮಾಡೋ 1 ವಾರದಲ್ಲಿ ಅವ್ರನ್ನ ಹೊಡೆದಾಕುವಂತ ಇದಿದೆ. ಈಗ 1-2 ದಿವಸದಲ್ಲಿ ನೋಡಿದ್ದೀರಾ, ಅವರಿಗೆ ಫಸ್ಟ್ ನಾಗರಿಕರನ್ನು ಏನು ಹೊಡೆಯದೆ ಕೇವಲ ಅವರನ್ನು ಈ ಯಾವೊಂದು ಅವರ ಉಗ್ರವಾದಿಗಳ ಇದಿತ್ತು ಅದನ್ನು ಮಾತ್ರ ಹೊಡೆಯುವಾಗ ಅವ್ರಿಗೆ ನಾರ್ಮಲ್ ಆಗಿ ಒಂದು ಚಿಕ್ಕ ಪುಟ್ಟ ಅವರು ಇದು ಮಾಡೋದಿಲ್ಲ. ಅವ್ರಿಗೆ ಆಕ್ಚುಲಿ ನಮ್ಮ ಭಾರತ ದೇಶವನ್ನು ಹೊಡೆದು ಏನ್ ಮಾಡೋಕೆ ಯಾವುದೇ ಒಂದು ಶಕ್ತಿ ಅವರಲ್ಲಿಲ್ಲ. ಇದೇ ಒಳ್ಳೆ ಅವಕಾಶ. ಈ ಅವಕಾಶ ಮುಂದೆ ಈ ರೀತಿ ಮಾಡದಂಗೆ ಮಾಡುವ ಒಂದು ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ. ಎಸ್ ನೀಲ್ಕಂಠ ಅವರೇ, ನೀವು ಗ್ರೌಂಡ್ ರಿಯಾಲಿಟಿಯನ್ನ ನೋಡಿದೀರಾ, ಏನಾಗುತ್ತೆ ಅನ್ನೋದಾಗಿ ನೋಡಿದೀರಾ? ಇದ್ರ ಬಗ್ಗೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ಹೌದು, ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಈಗ ನಾರ್ಮಲಿ ನಮಗೆ ಒಂದು ಇದೊಂದು ಇದಿತ್ತು. ಈಗ ನಾವು ಅಟ್ಯಾಕ್ ಮಾಡ್ದನ ಅಂತ ಚಿಕ್ಕ ಪುಟ್ಟ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನೋ ಡ್ರೋನ್ ಈ ರೀತಿ ಮಾಡ್ತಾರೆ. ಈಗ ಇದರಲ್ಲಿ ಕಠೋದಲ್ಲಿ ಆಗಿರ್ಬೋದು, ಪಠಾಣ್ಕೋಟಲ್ಲಿ ಆಗಿರ್ಬೋದು, ಅವರು ಇದಕ್ಕೆ ಒಂದು ಅವರ ದೇಶದ ಬಗ್ಗೆ ಏನೊಂದು ಇದು ಬಿಟ್ಕೊಂಡು ಚಿಕ್ಕ ಪುಟ್ಟ ಮಾಡಿದ್ರೆ ಅದೇನು ಅಷ್ಟು ಪರ್ಫೆಕ್ಟ್ ಏನಾಗಿಲ್ಲ. ನಿಮ್ಮಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದು ಬಾಕಿ. ಒಂದು ಚಿಕ್ಕ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಅಪ್ಡೇಟ್ಸ್.